ಸುಪ್ರಭಾತ. ಕನ್ನಡ ಸಾಧಕರಾದ ಶ್ರೀ ಗಿರೀಶ್ ಭಾರದ್ವಾಜ್ ಅವರ ಬಗ್ಗೆ ನಾನು ಸ್ವಲ್ಪ ಮಾತುಗಳನ್ನು ಹೇಳಲು ಬಯಸುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಹಿಂದುಳಿದಿದ್ದ ಸುಳ್ಯ ತಾಲೂಕನ್ನು ಇದು ನನ್ನ ಅಜ್ಜಿ ತಾತನ ಊರು ಹೌದು. ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತೆ ಮಾಡಿದವರು ತೂಗು ಸೇತುವೆ ಸರದಾರ, ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಎಂದೇ ಪ್ರಖ್ಯಾತರಾದ ಭಾರತದ ಪ್ರಪ್ರಥಮ ತೂಗು ಸೇತುವೆ ಇಂಜಿನಿಯರ್ ಪದ್ಮಶ್ರೀ ಶ್ರೀ ಗಿರೀಶ್ ಭಾರದ್ವಾಜ್ ಅವರು. ಭಾರತದ ಸಾವಿರಾರು ಹಳ್ಳಿಗಳಲ್ಲಿ ಸರಿಯಾದ ಆಸ್ಪತ್ರೆಗಳು, ಶಾಲೆಗಳು, ಉದ್ಯೋಗಗಳು ಇರುವುದಿಲ್ಲ. ಇದಕ್ಕಾಗಿ ಬೇರೆಡೆ ಹೋಗಬೇಕಾದರೆ ಸರಿಯಾದ ಸಂಪರ್ಕ ಸಾಧನಗಳು ಇರುವುದಿಲ್ಲ. ಇದಕ್ಕಾಗಿ ನದಿಗಳನ್ನು ದಾಟಲು ದೋಣಿಗಳ ಮೇಲೆ ಅವಲಂಬಿಸಬೇಕು. ಗಿರೀಶ್ ಭಾರದ್ವಾಜ್ ಅವರು ತಮ್ಮ ತಂದೆಯ ಆಶಯದಂತೆ ಬೇರೆಲ್ಲೂ ಉದ್ಯೋಗಕ್ಕೆ ಹೋಗದೆ ತಾವು ಕಲಿತ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯೆಯಿಂದ ಹಳ್ಳಿಯ ರೈತರ ಸೇವೆಗೆಂದು ಹಳ್ಳಿಯಲ್ಲೇ ನೆಲೆಸಿರುತ್ತಾರೆ. ಎಷ್ಟೋ ವರ್ಷಗಳಿಂದ ಅರಂಬೂರಿನ ಜನರು ಪಯಸ್ವಿನಿ ನದಿಗೆ ಸೇತುವೆ ಕಟ್ಟಿಕೊಡುವಂತೆ ಮನವಿ ಮಾಡಿದರೂ ಕುಗ್ರಾಮ ಆಗಿದ್ದರಿಂದ ಸರ್ಕಾರ ಸ್ಪಂದಿಸಿರಲಿಲ್ಲ. ಅರಂಬೂರಿನ ಹಳ್ಳಿಯ ಜನರು ಗಿರೀಶ್ ಭಾರದ್ವಾಜ್ ಅವರಿಗೆ ಸೇತುವೆ ಕಟ್ಟಿಕೊಡುವಂತೆ ಮನವಿ ಮಾಡುತ್ತಾರೆ. ಸೇತುವೆ ಕಟ್ಟಲು ತುಂಬಾ ಕಬ್ಬಿಣ, ಕೇಬಲ್ ಹಾಗೂ ಖರ್ಚು ಇದ್ದುದರಿಂದ ಮೊದಲು ನಿರಾಕರಿಸಿದರು. ನಂತರ ಧೈರ್ಯದಿಂದ ತಮ್ಮದೇ ವರ್ಕ್ಶಾಪ್ ಅನ್ನು ಮುಚ್ಚಿ ಅದರಲ್ಲಿದ್ದ ಉದ್ಯೋಗಿಗಳು ಹಾಗೂ ಹಳ್ಳಿಯ ಜನರ ಧನ ಮತ್ತು ಜನ ಸಹಾಯದಿಂದ ಅಲ್ಲದೆ ಸೇತುವೆಗಳ ಬಗ್ಗೆ ಅನೇಕ ಅಧ್ಯಯನ ಮಾಡಿ ಭಾರತದಲ್ಲೇ ಇಷ್ಟರವರೆಗೂ ಯಾರು ಮಾಡದ ಸಾಹಸಕ್ಕೆ ಕೈ ಹಾಕಿ 1989ರಲ್ಲಿ ಅರಂಬೂರಿನಲ್ಲಿ ಉಕ್ಕಿ ಹರಿಯುವ ಪಯಸ್ವಿನಿ ನದಿಗೆ 3 ತಿಂಗಳಲ್ಲೇ ಭಾರತದ ಮೊದಲ ಹ್ಯಾಂಗಿಂಗ್ ಬ್ರಿಡ್ಜ್ ತೂಗು ಸೇತುವೆಯನ್ನು ಸಾಧಾರಣ ಸೇತುವೆಗೆ ಕಟ್ಟಲು ಆಗುವ ಖರ್ಚನ್ನು 1/10 ಇಳಿಸಿ ಕಟ್ಟಿಸಿಯೇ ಬಿಟ್ಟರು. ಇಲ್ಲಿಯ ತನಕ ಅವರು ದೇಶಾದ್ಯಂತ 150ಕ್ಕೂ ಹೆಚ್ಚು ಸೇತುವೆಗಳನ್ನು ಕಟ್ಟಿದ್ದಾರೆ. ಇದು ಸುಳ್ಯದ ಅಂತಹ ಸೇತುವೆಗಳಲ್ಲಿ ಒಂದು. ಅವರ ಈ ನಿಸ್ವಾರ್ಥ ಸೇವೆಗೆ ಪದ್ಮಶ್ರೀ ಸೇರಿದಂತೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ. ಸುಳ್ಯದ ಅರಂಬೂರಿನಲ್ಲಿ 1989ರಲ್ಲಿ ಕಟ್ಟಿದ ಮೊದಲ ಸೇತುವೆ ಈಗಲೂ ಅನೇಕ ಹಳ್ಳಿಯ ಜನರನ್ನು ಬೆಸೆದು ಅವರ ಜೀವನಕ್ಕೆ ಆಧಾರವಾಗಿ ಭದ್ರವಾಗಿ ನಿಂತಿದೆ. ಅಸಾಧ್ಯವಾದ ಕೆಲಸಗಳನ್ನು ಗಿರೀಶ್ ಭಾರದ್ವಾಜ್ ಅಂತವರು ಸಾಧ್ಯವನ್ನಾಗಿ ಮಾಡಿ ತೋರಿಸಿದ್ದಾರೆ. ನಮ್ಮ ಊರಿನವರಾದ ಗಿರೀಶ್ ಭಾರದ್ವಾಜ್ ಅವರು ನಮ್ಮೆಲ್ಲರ ಹೆಮ್ಮೆ ಹಾಗೂ ನಾವೆಲ್ಲರೂ ಅವರ ಚಿರಋಣಿಗಳು. ಧನ್ಯವಾದಗಳು.